ನಾವು ದೇವ್ರನ್ನ ಆರಾಧನೆ ಮಾಡಿ ಏನನ್ನು ಯಾತಕ್ಕೆ ಕೇಳಬಾರ್ದು ಗೊತ್ತಾ? ದೇವ್ರು ನಮ್ಗೆ ಕೊಟ್ಟಿರೋದು ಏನು ಕಡಿಮೆ ಆಗಿದೆ ಯೋಚನೆ ಮಾಡಿ. ದೇಹ ಯಾರು ಕೊಡ್ತಾರೆ? ನಮಗೆ ಭಗವಂತ ಕೊಟ್ಟಿದ್ದಾನೆ. ಈ ಗಾಳಿ ಯಾರು? ಇವಾಗ ಸರ್ಕಾರ ಕೊಟ್ಬಿಟ್ರೆ ರೇಷನ್ ಮಾಡ್ಬಿಡ್ಬಹುದು ಆ ರೀತಿ. ಇದನ್ನ ಇಷ್ಟು ಗಾಳಿಗೆ ಎಷ್ಟು ದುಡ್ಡು ಕೊಡಿ ಅಂತ ಹೇಳಿ ಭಗವಂತ ಫ್ರೀಯಾಗಿ ಕೊಡ್ತಾನೆ. ಡೆಲಿವರಿ ಚಾರ್ಜ್ ಆಗ್ತಾ ಇದೆ, ಸರ್ವಿಸ್ ಚಾರ್ಜ್ ಆದಾಗ ಆಗ್ತಾ ಇದೆ ಬರೀ. ಅದು ಫ್ರೀ, ಸರ್ವಿಸ್ ಚಾರ್ಜ್ ಕಾಸ್ಟ್ಲಿ ಹಾಗಾಗಿದೆ. ಅದು ಭಗವಂತ ಕೊಡು ಒಂದು ಫನಿ ಪೈಸೆ ತಗೊಂಡು. ನೀವು ಒಂದು ಫಿಸಿಕ್ಸ್ ಪ್ರೊಫೆಸರ್ ಅವ್ರು ಲೆಕ್ಕ ಹಾಕಿದ್ದಾರೆ. ಲೈಟ್ ಬಿಲ್ ಕೊಡ್ತೇವಲ್ಲ, ಈ ರೇಟಲ್ಲಿ ಏನಾದ್ರು ಹಗಲಲ್ಲಿ ಸೂರ್ಯನ ಬಿಲ್ ಕೊಟ್ರೆ ಎಷ್ಟು ಕೊಡ್ಬೇಕಾಗತ್ತೆ ಲೆಕ್ಕ ಹಾಕಿದ್ದಾರೆ. ದೇವರಿಟ್ಟವರು ಬೀರ್ ಕೊಟ್ರೆ ನಾವು ಮನೆ ಮಟ್ಟ ಮಾರ್ಕೊಂಡು ಹೋಗ್ಬಿಡ್ಬೇಕತ್ತಷ್ಟೇ. ಎಷ್ಟು ವಾಟ್ಸ್ ಕೊಡ್ತಾರೆ ಸೂರ್ಯ ಗೊತ್ತಾ? ಸೋಲಾರ್ ಎನರ್ಜಿ ಅದು. ಒಂದು ಪೈಸೆ ಭಗವಂತ ಕೇಳೋದಿಲ್ಲ. ಏನ್ ಕೇಳ್ತಾನೆ ಗೊತ್ತಾ? ಬರೀ ನೀರು, ಅರ್ಘ್ಯ ಕೊಡಿ ಅಂತೆ, ಬರೀ ನೀರು ಅಷ್ಟೇ. ಅದನ್ನ ಕೊಡೋದಿಲ್ಲ ಅಂದ್ರೆ ಏನ್ ಸಂಧ್ಯಾ ಅವನಿಗೆ ಅರ್ಥ ಕಳ್ಕೊಂಡ್ರೆ ಆಗ್ಲಿಲ್ಲ. ಈಗ ಅರ್ಘ್ಯ ಭಗವಂತನಿಗೆ ಗೌರವ ಸೂಚವಾಗಿ ಕೊಡೋದಷ್ಟೇ. ಈ ರೀತಿ ನೀವು ಎಲೆಕ್ಟ್ರಿಸಿಟಿ ಬಿಲ್ ಅಂತ ನೀರು ಕೊಟ್ಬಿಟ್ರೆ ಓಡಿಸ್ಬಿಡ್ತಾರೆ ಅಷ್ಟೇ. ಲೈಟ್ ಬಿಲ್, ವಾಟರ್ ಬಿಲ್ ನೀರು ಕೊಡ್ಲಿಕ್ಕಾಗತ್ತಾ ನಿಮಗೆ? ಸಾಧ್ಯ ಇಲ್ಲ. ಭಗವಂತ ಎಷ್ಟು ಕರುಣಾಳು ಗೊತ್ತಾ? ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ. ಈ ಮಾತನ್ನು ಅರ್ಥ ಮಾಡ್ಕೊಂಡ್ರೆ ದೇವರಷ್ಟು ಕಾರುಣ್ಯ ಯಾರಿಗಿದೆ? ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು. ಏನು ಬುದ್ಧಿ? ಇವತ್ತು ಧಾನ್ಯಕ್ಕೆ ಎಷ್ಟು ಬೆಲೆ ಇದೆ, ಅನ್ನಕ್ಕೆ ಎಷ್ಟು ಬೆಲೆ ಇದೆ, ನೀರಿಗೆ ಎಷ್ಟು ಬೆಲೆ ಇದೆ. ಭಗವಂತ ಅಷ್ಟು ಬೆಳಕು ಕೊಡ್ತಾನೆ, ಬೆಲೆ ಕೇಳೋದಿಲ್ಲ. ಅಷ್ಟು ನೀರು ಕೊಡ್ತಾನೆ, ಬೆಲೆ ಕೇಳೋದಿಲ್ಲ. ಯಾವ ಸರ್ಕಾರಕ್ಕೂ ನೀರು ಕೊಡೋ ಶಕ್ತಿ ಇಲ್ಲ. ಮಳೆ ಬರದೆ ಹೋದ್ರೆ ಪ್ರಾಬ್ಲಮ್ಗಳೇ ಪ್ರಾಬ್ಲಮ್ಗಳು. ಭಗವಂತ ಒಂದು 10 ನಿಮಿಷ ಮಳೆ ಸುರಿಸ್ತೆ ಅಂದ್ರೆ ಜಲಮಯ. ಯಾವ ಮನುಷ್ಯನಿಗೆ ಶಕ್ತಿ ಇದೆ ಯೋಚನೆ ಮಾಡಿ. ಇದನ್ನೆಲ್ಲ ನೀವು ಆಟೋಮೆಟಿಕ್ ಅಂತ ಕರೀಲಿಕ್ಕಾಗತ್ತಾ? ಭಗವಂತನ ಕರುಣೆ. ನಾವು ಲೈಟ್ ರಿಪೇರಿಗೆ ಎಷ್ಟು ಖರ್ಚು ಮಾಡ್ತೇವೆ ಹೋದ್ರೆ, ಫಾರ್ ಎವರ್ ಅಂತ ಒಂದು ಬಲ್ಬ್ ನೋಡಿದ್ದಾರೆ ಯಾರು ಕೂಡ. ಫಾರ್ ಎವರ್ ಸನ್ ಇದ್ದಾನೆ, ಅವ ಸೂರ್ಯ ಇದ್ದ. ಕರೆಕ್ಟ್ ಟೈಮ್ ಹುಟ್ಟುತ್ತಾರೆ, ಕರೆಕ್ಟ್ ಟೈಮ್ ಹುಡುಕ್ತಾರೆ. ಆ ರೀತಿ ನಾವು ಪ್ಲಾನ್ ಮಾಡಿದ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಇದೆಲ್ಲ ದೇವರನ್ನ ಒಪ್ಪದೇ ಇದ್ದವ್ರು ಉತ್ತರ ಕೊಡಕ್ ಬರೋದಿಲ್ಲ ಯಾರಿಗೂ ಕೂಡ. ಬುದ್ಧಿ ಇಲ್ದೇನೆ ಮಾತಾಡ್ತಾರೆ. ಅದಕ್ಕೆ ಭಗವಂತ ಹೇಳಿದ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ವಿಚಾರ ಮಾಡಿದ ಎಲ್ಲರೂ ಹೇಳೋ ಒಂದು ಮಾತು ಅಂದ್ರೆ ಭಗವಂತ ಇದ್ದಾನೆ. ಅವನು ಎಷ್ಟು ದೊಡ್ಡವನು ಗೊತ್ತಾ? ಇದ್ರೆ ಯಾಕೆ ಕಾಣೋದಿಲ್ಲ? ಸಿಂಪಲ್ ಅದು. ನಾವು ಏನೋ ಕೆಲಸ ಮಾಡದೆ ಕಾಣ್ಲಕ್ಕೆ ಇಷ್ಟಪಡ್ತೇವೆ. ಕೆಲವರು ಇರ್ತಾರೆ, ಏನು ಕೆಲಸ ಫೋಟೋ ನಿಂತ್ಕೊಂಡ್ಬಿಟ್ಟಿರ್ತಾರೆ ಒಂದಿಷ್ಟೇ, ತಾನು ಅದ್ ಮಾಡಿದೆ ಅಂತೇಳಿ. ದೊಡ್ಡವ್ರು ಹೇಗಿರ್ತಾರ ಗೊತ್ತಾ? ಎಲ್ಲ ಮಾಡ್ತಾರೆ, ತಾವು ಯಾರು ಅಂತ ಹೇಳೋದಿಲ್ಲ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅತಿ ದೊಡ್ಡವನು ಅಂದ್ರೆ ಭಗವಂತ. ಎಲ್ಲವನ್ನು ಮಾಡಿ ಯಾರ ಕಣ್ಣಿಗೂ ಕಾಣದೇ ಇದ್ದಾನಲ್ಲ, ಎಷ್ಟು ಗ್ರೇಟ್ ಇರ್ಬೇಕು. ಎಲ್ಲ ಮಾಡೋನವನ ಯಾರಿಗೂ ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ಇದನ್ನ ಅರ್ಥ ಮಾಡಿಕೊಂಡು ದೇವ್ರು ಎಷ್ಟು ಸಿಂಪಲ್ಲು, ಎಷ್ಟು ಕರುಣಾಳು, ಎಷ್ಟು ಗ್ರೇಟ್. ಇಂಥ ದೇವರನ್ನ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಮೂರ್ಖರಿದ್ದಾರೆ. ಲಕ್ಷಾಂತರ ಜನಕ್ಕೆ ಸಮಾರಾಧನೆ ಮಾಡಿಸ್ತಾರೆ. ಯಜಮಾನ ಕಣ್ಣಿ ಬಿಡ್ತಾನೆ, ನಿಮಗೆ ಬಡಿಸೋರು ಕಾಣಿಸ್ತಾರೆ ಅಷ್ಟೇ, ಯಜಮಾನ ಕಾಣಿಸೋದೇ ಇಲ್ಲ. ನೋಡ್ಲಕ್ಕೋರು ಎಲ್ಲೋ ಇದ್ದು ಬಿಡ್ತಾರೆ. ಆದ್ರೆ ಆಟೋಮೆಟಿಕ್ ಬಿತ್ತ ಅನ್ನ ಅದಿಷ್ಟು ಕೂಡ ಆಟೋಮೆಟಿಕ್ ಆಗಿ ಬಡಿಸಿದ್ರ ಅವ್ರು ಬಡಿಸೋನೆ ಥ್ಯಾಂಕ್ಸ್ ಹೇಳಿ, ಯಜಮಾನ್ರಿಗೆ ಹೇಳಿ ಅಂತ ಹೇಳ್ತಾರೆ. ನಾವೆಲ್ಲ ಕಲಿಬೇಕಾದ ಪಾಠ ಇದೆ. ನಮಗೇನಾದ್ರು ಒಳ್ಳೇದ ಯಾರು ಅಂದ್ರೆ ದೇವ್ರಿಗೆ ಹೇಳಿ, ನಮಗಲ್ಲ ಅಂತ ಹೇಳಿ. ಎಲ್ಲ ಭಗವಂತ ಮಾಡಿದ್ದ, ನಾವೇನೂ ಮಾಡಿದ್ದಲ್ಲ.